ಬೆಳಗಾವಿ ಜಿಲ್ಲೆಯ ಯರಗಟ್ಟಿ ಪಟ್ಟಣದಲ್ಲಿ ಗಣೇಶ ಚತುರ್ಥಿ ಮತ್ತು ಈದ್ ಮಿಲಾದ್ ಹಬ್ಬವನ್ನು ಶಾಂತಿ ಸೌಹಾರ್ದತೆಯಿಂದ ಆಚರಿಸಬೇಕು ಎಂದು ರಾಮದುರ್ಗ ಡಿವೈಎಸ್ಪಿ ಚಿದಂಬರ ವಿಎಂ ಹೇಳಿದರು. ಯರಗಟ್ಟಿ ಪಟ್ಟಣದ ಮಹಾನ್ ದುರದುಂಡೇಶ್ವರ ಶ್ರೀಮಠದಲ್ಲಿ ಗಣೇಶ ಚತುರ್ಥಿ ಮತ್ತು ಈದ್ ಮಿಲಾದ್ ಹಬ್ಬದ ನಿಮಿತ್ತ ಆಯೋಜಿಸಿದ ಶಾಂತಿ ಸಭೆ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಮಾತನಾಡಿದ ಅವರು, ಗಣೇಶ ಉತ್ಸವ, ಈದ್ ಮಿಲಾದ್ ಹಾಗೂ ಕಲ್ಯಾಣ ಕರ್ನಾಟಕ ಉತ್ಸವಗಳು ಒಟ್ಟಿಗೆ ಬಂದಿರುವುದರಿಂದ ಪೊಲೀಸ್ ಇಲಾಖೆಗೆ ಹೆಚ್ಚಿನ ಒತ್ತಡ ಇರುತ್ತದೆ. ಸಾರ್ವಜನಿಕರು ಯಾವುದೇ ರೀತಿಯ ಕಾನೂನು ಉಲ್ಲಂಘನೆ ಮಾಡದೆ ಶಾಂತಿ ಸೌಹಾರ್ದತೆಯಿಂದ ಹಬ್ಬವನ್ನು ಆಚರಿಸುವ ಮೂಲಕ ವಾಡಿಯಿಂದ ಸೌಹಾರ್ದತೆ ಸಂದೇಶ ಸಾರಬೇಕು ಎಂದು ಹೇಳಿದರು. ಈ ಒಂದು ವೇದಿಕೆ ಮೇಲೆ ಆಸಕ್ತಿವಂತ ಹಾಗೂ ಪತ್ರಿಕಾ ಮಾಧ್ಯಮದ ನಿಮಗೆಲ್ಲ ಗೊತ್ತಿರುವಂತೆ ಯಾವುದೇ ಒಂದು ಸಾರ್ವಜನಿಕ ಮತ್ತು ನಮ್ಮ ಪೊಲೀಸ್ ಅವರನ್ನು ಕರೆದು ನಾವು ಮೀಟಿಂಗ್ ಅಂತ ಮಾಡ್ತೀವಿ. ನಿಮಗೆಲ್ಲ ಗೊತ್ತಿರುವಂತೆ ಬಂದವ್ರನ್ನ ಕೇಳ್ತೀವಿ, ಅಲ್ಲಿ ಹೋಗ್ತೀವಿ, ಪೊಲೀಸರ ಮೀಟಿಂಗ್ ಬರೋದು ನೋಡ್ತೀವಿ, ಬರ್ರಿ. ಇದಿಷ್ಟೇ ಆಗೋದಿಲ್ಲ. ನಾವು ಮೀಟಿಂಗ್ ಕರೆಯುವಾಗ ಯಾವುದೇ ರೀತಿ ಸಾಧ್ಯ ಯಾಕಂದ್ರೆ ಯಾರು ಜವಾಬ್ದಾರಿ 5 ದಿವಸ ಆಯಿತು, 7 ದಿವಸ ಆಯಿತು, ಎಷ್ಟು ದಿವಸ ಕೇಳ್ತಿರಲ್ಲ ಅಷ್ಟು ದಿವಸ ನಾವು ನಿಮ್ಗೆ ಟೆಂಪರರಿ ಬಿಟ್ಟರೆ ಪರ್ಮಿಷನ್ ಆಗಿ ಕೊಡ್ತೀವಿ. ಅದಕ್ಕೆ ದುಡ್ಡು ಕೊಟ್ಟಬೇಕಾಗಿರೋದು ಒಂದು ಕಿಲೋಮೀಟರ್ ಅಂತ ದಯವಿಟ್ಟು ಅದನ್ನು ಮಾಡ್ಕೊಳ್ಳಿ. ಒಂದು ಸುರಕ್ಷತೆ ಇರ್ತದೆ ಅದರಲ್ಲಿ. ಏನಪ್ಪಾ ಅಂತಂದ್ರೆ ನೋಡ್ರಿ, ನಾವು ಎಲ್ಲರೂ ಪ್ರತಿಯೊಂದು ಸುರಕ್ಷಿತ ಒಳಗೆ ಎಷ್ಟೋ ಸುರಕ್ಷಿತ ಒಳಗೆ ಮಾಡಿದ್ರು ಏನೋ ಒಂದು ಅಹಿತಕರ ಘಟನೆ ಅಲ್ಲಿ ನಡೀತಪ್ಪ ಅಂತಂದ್ರೆ ಆ ಟೈಮ್ದಾಗ ಅಲ್ಲಿ ಏನೋ ನೀವು ಸ್ಯಾಂಕ್ಷನ್ ಇಲ್ಲ, ಏನು ಮಾಡಲಿಲ್ಲ ಅಂತಂದ್ರೆ ಅದ್ರಲ್ಲಿ ನಿಮ್ಗೆ ಏನು ಮಾಡೋಕ್ಕಾಗಿಲ್ಲ, ಯಾವುದೇ ಏನು ಪರಿಹಾರ ಸಿಗಂಗಿಲ್ಲ. ಒಂದು ಎರಡನೇದ ನಮ್ಮ ಸಾಹೇಬ್ ಹೇಳಿದ್ರು ಡಿಜೆ ಪರ್ಮಿಷನ್ ಬಂದ್ ಮಾಡಿದಾರ ಅಂತ. ನಾನು ಹೇಳೋದಂತಂದ್ರೆ ಟ್ಯಾಕ್ಟರ್ದಾಗ